ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ವಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಆಗಸ್ಟ್ 18ರ ನಂತರ ಸಿಂಹ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಆಗಸ್ಟ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಸಿಂಹ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ಕಾಣ್ತಾ ಬಂದಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಸಿಂಹ ರಾಶಿಯವರು ಈ ಆಗಸ್ಟ್ ತಿಂಗಳಿನಲ್ಲಿ ಸವಾಲಿನ ಗ್ರಹಗಳ ಸಂಚಾರವನ್ನು ಕಾಣ್ತಾ ಬರ್ತೀರಿ. ನಿಮ್ಮನ್ನ ಅಹಿತಕರ ಆತ್ಮಾವಲೋಕನಕ್ಕೆ ತಳ್ಳುವುದರಿಂದ ಆಗಸ್ಟ್ ತಿಂಗಳು ಮನ್ನಣೆ ಮತ್ತು ವ್ಯಕ್ತಿಗತ ಸ್ಥಾನಮಾನಕ್ಕಾಗಿರುವ ನಿಮ್ಮ ಆಳವಾದ ಬಯಕೆಯನ್ನು ಕಠಿಣವಾಗಿ ಈ ತಿಂಗಳು ಪರೀಕ್ಷಿಸಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ರಾಶಿಯಾಧಿಪತಿಯಾದಂತಹ ಸೂರ್ಯನು ತಿಂಗಳ ಮೊದಲ ಅರ್ಧ ಭಾಗದಲ್ಲಿ ನಷ್ಟದ 12ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರುವಿನೊಂದಿಗೆ ಇರುವ ಕಾರಣ ನಿಮ್ಮ ಎಂದಿನ ಶಕ್ತಿ ಕುಂದಿರುವುದನ್ನ ಮತ್ತು ನಿಮ್ಮ ಅಧಿಕಾರವನ್ನ ನಿರ್ಲಕ್ಷಿಸಿರುವುದನ್ನ ನೀವು ಅನುಭವಿಸ್ತಾ ಹೋಗ್ತೀರಿ. ನಿಮ್ಮ 8ನೇ ಮನೆಯಲ್ಲಿ ಮುಂದೂಡುತ್ತಿರ್ತಕ್ಕಂತಹ ಅಷ್ಟಮ ಶನಿಯ ಸಂಚಾರವು ಹಠಾತ್ ಗುಪ್ತ ಅಡೆತಡೆಗಳನ್ನು ಸೃಷ್ಟಿಸುತ್ತಿದ್ದರೆ, ನಿಮ್ಮ ಮೊದಲ ಮನೆಯಲ್ಲಿರ್ತಕ್ಕಂತಹ ಕೇತುವು ಅಸಾಮಾನ್ಯವಾದಂತಹ ಆತ್ಮ ಸಂಶಯ ಮತ್ತು ಆಧ್ಯಾತ್ಮಿಕ ನಿರ್ಲಿಪ್ತತೆಯನ್ನು ಉಂಟು ಮಾಡಲಿದ್ದಾರೆ. ಎಲ್ಲವೂ ನಿಶ್ಶಬ್ದ ಸಹನೆಯಿಂದ ಕೂಡಿರೋದಿಲ್ಲ. ಆಗಸ್ಟ್ ಮೊದಲ ವಾರದಲ್ಲಿಯೇ ಮಂಗಳನು ನಿಮ್ಮ 11ನೇ ಮನೆಗೆ ಉಗ್ರವಾಗಿ ಪ್ರವೇಶವನ್ನು ಮಾಡಿರುವ ಕಾರಣ ಹಿರಿಯ ಸಹೋದರರಿಂದ ಅತ್ಯಂತ ಅನುಕೂಲಕರವಾದಂತಹ ಬೆಂಬಲವನ್ನು ಕಾಣ್ತಾ ಬಂದರೆ, ಪ್ರಬಲವಾದ ನೆಟ್ವರ್ಕಿಂಗ್ ಅವಕಾಶಗಳನ್ನು ಕೂಡ ಅದೇ ಟೈಮ್ನಲ್ಲಿ ಕಾಣ್ತಾ ಬರ್ತೀರಿ. ಅದರಲ್ಲೂ ಆಗಸ್ಟ್ 17ರಂದು ಸೂರ್ಯನು ನಿಮ್ಮ ಸ್ವಂತ ಮನೆಗೆ ಹಿಂತಿರುಗುತ್ತಿದ್ದಂತೆ ನಿಮ್ಮ ಆತ್ಮವಿಶ್ವಾಸವು ಕ್ರಮೇಣ ಮರಳಿ ಬರ್ತದೆ. ತೆರೆಮರೆಯ ನಿಮ್ಮ ಪ್ರಯತ್ನಗಳು ಅಂತಿಮವಾಗಿ ನಿಮ್ಮ ಪ್ರಕಾಶಮಾನವಾದ ಸಾರ್ವಜನಿಕ ಖ್ಯಾತಿಯನ್ನು ಪುನಃಸ್ಥಾಪಿಸಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಆಗಸ್ಟ್ ತಿಂಗಳಿನಲ್ಲಿ ಇದ್ದಂತಹ ಪ್ರಮುಖ ಗ್ರಹ ಸಂಚಾರಗಳ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, ಆರಂಭದಲ್ಲಿ ನಿಮ್ಮ ಶಕ್ತಿ ಮತ್ತು ವ್ಯಕ್ತಿಗತ ಅಧಿಕಾರವನ್ನು ಕಡಿಮೆ ಮಾಡಲಿದೆ. ನಂತರ ನಿಮ್ಮ ಆತ್ಮವಿಶ್ವಾಸದ ಉಪಸ್ಥಿತಿ ಮತ್ತು ದೈಹಿಕ ಸ್ಟಾಮಿನವನ್ನು ಪುನಃಸ್ಥಾಪಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, ನೆಟ್ವರ್ಕಿಂಗ್ ಸಂವಹನವನ್ನು ಸಂಕ್ಷಿಪ್ತವಾಗಿ ಹೆಚ್ಚಿಸಲಿದ್ದು, ನಂತರ ಒಂಟಿ ಖರ್ಚುಗಳನ್ನು ಕಾರಣವಾಗಿ ಅಂತಿಮವಾಗಿ ತೀಕ್ಷ್ಣವಾದಂತಹ ಬುದ್ಧಿವಂತಿಕೆ ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೆ ಮರಳಿ ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ಕುಟುಂಬದ ಮಾತುಗಳನ್ನು ಶುಕ್ರನ ಸಂಚಾರವು ಮೃದುಗೊಳಿಸಲಿದೆ ಮತ್ತು ಸಾಧಾರಣ ಸಂಪತ್ತನ್ನು ತರಲಿದೆ. ಆದರೂ ಐಷಾರಾಮಿ ಅಥವಾ ಸೌಕರ್ಯಗಳಿಗಾಗಿ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಖರ್ಚುಗಳು ಕೂಡ ಈ ರಾಶಿಯವರಿಗೆ ಎದುರಾಗಬಹುದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯಲ್ಲಿ ಮಂಗಳನು ಇರಲಿದ್ದು ನಿಮ್ಮ ವೃತ್ತಿ ಜೀವನದ ಕ್ರಿಯೆಯಿಂದ ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಉಗ್ರವಾಗಿ ಚಾಲನೆ ಮಾಡುವುದೆಡೆಗೆ ಬದಲಾಗ್ತಾ ಹೋಗ್ತದೆ. ಹಿರಿಯ ಸಹೋದರರು ಮತ್ತು ನೆಟ್ವರ್ಕಿಂಗ್ಗಳಿಂದ ಧೈರ್ಯಶಾಲಿ ಬೆಂಬಲವನ್ನು ಈ ರಾಶಿಯವರು ಮಂಗಳನ ಸಂಚಾರದ ಸಮಯದಲ್ಲಿ ಕಾಣಲಿದ್ದೀರಿ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, ಆಧ್ಯಾತ್ಮಿಕವಾಗಿ ಒಂಟಿತನ ನಿಮ್ಮಲ್ಲಿ ಕಾಡಲಿದೆ ಮತ್ತು ವಿದೇಶಿ ಸಂಬಂಧಪಟ್ಟಂತಹ ವೆಚ್ಚಗಳನ್ನು ವಿಸ್ತರಿಸುವುದನ್ನು ಮುಂದುವರಿಸ್ತಾ ಹೋಗ್ತೀರಿ. ಮಕ್ಕಳ ಕುರಿತಾದ ಗುಪ್ತ ಅಡೆತಡೆಗಳನ್ನು ನ್ಯಾವಿಗೇಟ್ ಮಾಡಲು ಆಳವಾದಂತಹ ಬುದ್ಧಿವಂತಿಕೆಯನ್ನು ಕೂಡ ಬಯಸಲಿದ್ದೀರಿ. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಪಾಲುದಾರಿಕೆಗಳು ಮತ್ತು ಗುಪ್ತ ವಿಷಯಗಳನ್ನು ನಡೆಸಿರ್ತಕ್ಕಂತಹ ಎಲ್ಲ ಕಾರ್ಯಗಳು ಕೂಡ ವಿಳಂಬವಾಗ್ತಾ ಹೋಗ್ತದೆ. ಹಠಾತ್ ಅಡೆತಡೆಗಳು ಮತ್ತು ಭಾರವಾದಂತಹ ದೀರ್ಘಕಾಲದ ಹೊರೆಗಳನ್ನು ಈ ರಾಶಿಯವರು ಎದುರಿಸ್ತಾ ಹೋಗ್ತೀರಿ ಶನಿಯ ಸಂಚಾರದ ಸಮಯದಲ್ಲಿ. ಇನ್ನು ರಾಹುಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಮದುವೆ ಮತ್ತು ಪ್ರಮುಖ ವ್ಯಾಪಾರ ಪಾಲುದಾರಿಕೆಗಳಲ್ಲಿ ಊಹಿಸಲು ಸಾಧ್ಯವಾಗದಂತಹ ಬದಲಾವಣೆ ನಿಮ್ಮ ಜೀವನದಲ್ಲಿ ಉಂಟಾಗಲಿದೆ. ಹಾಗೆ ಅಸಾಂಪ್ರದಾಯಿಕ ಆತಂಕಗಳನ್ನು ಕೂಡ ಇದು ಉಳಿಸಿಕೊಳ್ಳಲಿದೆ. ಅಪಾರವಾದಂತಹ ಹೊಂದಾಣಿಕೆಯನ್ನು ಕೂಡ ಬಯಸಲಿದ್ದು, ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ರಾಹುವಿನ ಸಂಚಾರದ ಸಮಯದಲ್ಲಿ ಕಾಣಲಿದ್ದೀರಿ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ, ಆಳವಾದಂತಹ ಅಭದ್ರತೆ ಮತ್ತು ಆಧ್ಯಾತ್ಮಿಕ ಗೊಂದಲ ಹುಟ್ಟುಹಾಕುವುದನ್ನು ಮುಂದುವರಿಸಲಿದ್ದಾರೆ ಕೇತು ಸಂಚಾರವು.
ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣುವುದರ ಜೊತೆಗೆ ಪ್ರಕಾಶಮಾನವಾದಂತಹ ಸಾರ್ವಜನಿಕ ಮನ್ನಣೆಗಾಗಿ ಇದು ನಿಮಗೆ ಸವಾಲನ್ನು ಒಡ್ಡಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಈ ಆಗಸ್ಟ್ 18ರ ನಂತರ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ನಿಮ್ಮ 8ನೇ ಮನೆಯಲ್ಲಿ ನಡೀತಿರ್ತಕ್ಕಂತಹ ಅಷ್ಟಮ ಶನಿಯ ಸಂಚಾರವು ಹಠಾತ್ ನಿರಾಶಾದಾಯಕ ಅಡೆತಡೆಗಳನ್ನು ಉಂಟು ಮಾಡುತ್ತಿರುವುದರಿಂದ ನಿಮ್ಮ ವೃತ್ತಿ ಜೀವನವು ಭಾರವಾದ ಹೊರೆಯನ್ನು ಅನುಭವಿಸಲಿದೆ. ಅದರಲ್ಲೂ ಆಗಸ್ಟ್ 17ರವರೆಗೆ 12ನೇ ಮನೆಯಲ್ಲಿ ನಿಮ್ಮ ರಾಶಿಯಾಧಿಪತಿಯಾದಂತಹ ಸೂರ್ಯನು ಅಡಗಿಕೊಂಡಿರೋದ್ರಿಂದ ನಿಮ್ಮ ಅಧಿಕಾರವು ಕೊಂದಿರುವುದನ್ನು ಮತ್ತು ಮೇಲಾಧಿಕಾರಿಗಳು ನಿಮ್ಮ ನಾಯಕತ್ವವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿರುವುದನ್ನು ನೀವು ಅನುಭವಿಸ್ತಾ ಹೋಗ್ತೀರಿ. ಹಾಗೆ ಆಗಸ್ಟ್ 5ರಂದು ಬುಧನು 12ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಇದು ಗೊಂದಲಮಯ ತಪ್ಪು ಸಂವಹನಗಳನ್ನು ಮತ್ತು ವಿದೇಶಿ ವಿಯೋಜನೆಗಳಿಗೆ ಸಂಬಂಧಪಟ್ಟಂತಹ ಅನಿರೀಕ್ಷಿತ ಖರ್ಚುಗಳನ್ನು ಕೂಡ ತರಲಿದೆ. ಹಾಗೆ ಈ ಆಗಸ್ಟ್ 17ರಂದು ಸೂರ್ಯನು ಅಂತಿಮವಾಗಿ ನಿಮ್ಮ ಮೊದಲ ಮನೆಗೆ ಪ್ರವೇಶವನ್ನು ಮಾಡೋದರಿಂದ ನಿಮ್ಮ ಸ್ವಾಭಾವಿಕ ಆತ್ಮವಿಶ್ವಾಸ ಮತ್ತು ಸಾರ್ವಜನಿಕ ಉಪಸ್ಥಿತಿಯು ಮರಳಲು ಪ್ರಾರಂಭವಾಗ್ತಾ ಹೋಗ್ತದೆ. ಸಹಕಾರಿ ಪ್ರಯತ್ನಗಳ ಮೇಲೆ ಕಟ್ಟುನಿಟ್ಟಾಗಿ ಗಮನ ಹರಿಸ್ತಾ ಬನ್ನಿ. ಎಲ್ಲ ಲಿಖಿತ ವ್ಯಾಪಾರ ಒಪ್ಪಂದಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಮತ್ತು ನಿಮ್ಮ ಶಿಸ್ತಿನ ತಾಳ್ಮೆಯು ಈ ತೀವ್ರವಾದ ತಾತ್ಕಾಲಿಕ ವೃತ್ತಿ ಜೀವನದ ಹಿನ್ನಡೆಯನ್ನು ಮೀರಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ವ್ಯವಹಾರ ನಡೆಸ್ತಿರತಕ್ಕಂತಹ ಈ ರಾಶಿಯವರು ಹೆಚ್ಚು ಅಸ್ಥಿರವಾದಂತಹ ಮಾರುಕಟ್ಟೆಯನ್ನು ಈ ಟೈಮ್ನಲ್ಲಿ ಎದುರಿಸಬೇಕಾಗ್ಬೋದು. ನಿಮ್ಮ 7ನೇ ಮನೆಯಲ್ಲಿ ರಾಹುವಿನ ಮುಂದುವರಿದ ವಕ್ರಿ ಸಂಚಾರವು ನಿಮ್ಮ ಪ್ರಮುಖ ವಾಣಿಜ್ಯ ಪಾಲುದಾರಿಕೆಗಳಲ್ಲಿ ಊಹಿಸಲು ಸಾಧ್ಯವಾಗದಂತಹ ಆತಂಕಗಳು ಮತ್ತು ಅಸಂಪ್ರದಾಯಕವಾದಂತಹ ಬದಲಾವಣೆಗಳನ್ನು ಉಳಿಸಿಕೊಳ್ತಾ ಬರ್ತದೆ. ಹಾಗೆ ಮಂಗಳನು ನಿಮ್ಮ 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವ ಕಾರಣ ನಿಮ್ಮ ರಕ್ಷಣೆಯೂ ಕೂಡ ದೊರೆಯಲಿದ್ದು, ಇದು ನಿಮ್ಮ ಸ್ಪರ್ಧಾತ್ಮಕ ಆಸೆ ಮತ್ತು ಆದಾಯದ ಸಾಮರ್ಥ್ಯವನ್ನು ಬಲವಾಗಿ ಹೆಚ್ಚಿಸಲಿದೆ. ನೀವು ಏಕಾಂಗಿಯಾಗಿ ಹೋರಾಡುವ ಬದಲು ಬಲವಾದ ಸ್ಥಾಪಿತ ನೆಟ್ವರ್ಕ್ಗಳೊಂದಿಗೆ ನಿಮ್ಮನ್ನು ಜೋಡಿಸಿಕೊಂಡ್ರೆ ಈ ಬಲವಾದ ಶಕ್ತಿಯು ನಿಮ್ಮನ್ನು ಮಾರುಕಟ್ಟೆ ಕ್ಷೇತ್ರವನ್ನು ಆಳಲು ಸಹಾಯವನ್ನು ಮಾಡಲಿದೆ. ನಿಮ್ಮ ರಾಶಿಯಾಧಿಪತಿ ಒಂಟಿಯಾಗಿರುವಾಗ ಅಪಾಯಕಾರಿ ವಿದೇಶಿ ಸಾಹಸಗಳನ್ನು ಪ್ರಾರಂಭಿಸುವುದನ್ನು ತಪ್ಪಿಸಿ ಬದಲಿಗೆ ರಾಹುವಿನಿಂದ ಉಂಟಾದ ನಡೀತಿರ್ತಕ್ಕಂತಹ ಪಾಲುದಾರಿಕೆ ವಿವಾದಗಳನ್ನು ಮಧ್ಯಸ್ಥಿಕೆ ವಹಿಸಲು ನಿಮ್ಮ ತೀಕ್ಷ್ಣವಾದ ಬುದ್ಧಿವಂತಿಕೆಯನ್ನು ಬಳಸ್ಕೊಳ್ತಾ ಬನ್ನಿ. ಹಾಗೆ ಹೆಚ್ಚು ರಕ್ಷಣಾತ್ಮಕ ಹಣಕಾಸು ಭಂಗಿಯನ್ನು ಕಾಯ್ದುಕೊಳ್ಳುವ ಮೂಲಕ ನಿಮ್ಮ ಮೈತ್ರಿಗಳ ಮೂಲಕ ಆಕ್ರಮಣಕಾರಿ ಮಾರ್ಕೆಟನ್ನು ಅವಲಂಬಿಸುವುದರ ಮೂಲಕ ನಿಮ್ಮ ಉದ್ಯಮವನ್ನು ಉತ್ತಮವಾಗಿ ಮುಂದುವರಿಸಿಕೊಳ್ತಾ ಬನ್ನಿ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ವಿಚಾರಕ್ಕೆ ಬರೋದಾದರೆ, ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಕಷ್ಟು ನಷ್ಟದಲ್ಲಿ ಕಾಣ್ತಾ ಬರ್ತೀರಿ. 12ನೇ ಮನೆಯಲ್ಲಿ ಬರುವಂತಹ ಅಪಾರ ಒತ್ತಡದಿಂದಾಗಿ ಸಂಪತ್ತು ನಿರ್ವಹಣೆಗೆ ವಿಪರೀತ ಎಚ್ಚರಿಕೆಯೂ ಕೂಡ ಎದುರಾಗ್ತಾ ಬರ್ತದೆ. ಅದರಲ್ಲೂ ಬುಧನು ಆಗಸ್ಟ್ 5ರಿಂದ 22ರವರೆಗೆ 12ನೇ ಮನೆಯಲ್ಲಿ ಗುರುವನ್ನು ಸೇರಿಕೊಂಡಾಗ ನಿಮ್ಮ ಬಜೆಟನ್ನು ತಪ್ಪಾಗಿ ಲೆಕ್ಕ ಹಾಕುವ ಅಥವಾ ಕಳಪೆ ಸಂವಹನದ ಮೂಲಕ ಹಣವನ್ನು ಕಳೆದುಕೊಳ್ಳುವಂತಹ ಹೆಚ್ಚಿನ ಅಪಾಯವೂ ಕೂಡ ಉಂಟಾಗ್ಬೋದು. ಊಹಾತ್ಮಕ ಹೂಡಿಕೆಗಳನ್ನು ಸಂಪೂರ್ಣವಾಗಿ ಈ ತಿಂಗಳಿನಲ್ಲಿ ತಪ್ಪಿಸಿ, ಏಕೆಂದರೆ ಈ ಗ್ರಹಗಳ ಜೋಡಣೆಯು ಯಾವುದೇ ಸಂಭಾವ್ಯ ದೀರ್ಘಕಾಲೀನ ಲಾಭಕ್ಕಿಂತ ಗಮನಾರ್ಹವಾದ ಹಣಕಾಸಿನ ಸೋರಿಕೆಯನ್ನು ಬಲವಾಗಿ ಬೆಂಬಲಿಸಲಿದೆ ಅಂತಲೇ ಹೇಳ್ಬೋದು. ಶುಕ್ರನು ಇಡೀ ತಿಂಗಳು ನಿಮ್ಮ 2ನೇ ಮನೆಯಲ್ಲಿ ಆಕ್ರಮಿಸಿಕೊಂಡಿರೋದ್ರಿಂದ ಸ್ಥಿರವಾದ ಅಥವಾ ಸಾಧಾರಣವಾದಂತಹ ರಕ್ಷಣೆಯ ಪದರ ನಿಮಗೆ ಇದು ನೀಡಲಿದ್ದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಶಾಶ್ವತ ಹಾನಿ ಇಲ್ಲದೆ ಈ ಅತ್ಯಂತ ನಿರ್ಬಂಧಿತ ಮತ್ತು ಬೇಡಿಕೆಯ ಹಣಕಾಸಿನ ಅವಧಿಯನ್ನು ನೀವು ಯಶಸ್ವಿಯಾಗಿ ನ್ಯಾವಿಗೇಟನ್ನು ಈ ತಿಂಗಳಿನಲ್ಲಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ನೀವು ಗಾಢವಾದ ಅಡೆತಡೆ ಇಲ್ಲದ ವಿಶ್ರಾಂತಿಗೆ ಆದ್ಯತೆಯನ್ನು ಈ ಟೈಮ್ನಲ್ಲಿ ನೀಡಬೇಕು ಅಂತಲೇ ಹೇಳ್ಬೋದು. ಏಕೆಂದರೆ ನಿಮ್ಮ 8ನೇ ಮನೆಯಲ್ಲಿ ನಡೀತಕ್ಕಂತಹ ಅಷ್ಟಮ ಶನಿ ಸಂಚಾರದಿಂದಾಗಿ ಇದು ಸಾಮಾನ್ಯ ಯೋಗಕ್ಷೇಮಕ್ಕೆ ದೀರ್ಘಕಾಲದಂತಹ ಆಯಾಸ, ದುಃಖ ಮತ್ತು ಅಡೆತಡೆಗಳನ್ನು ತರುವುದನ್ನು ನೀಡಲಿದೆ. ಮನೋವೈಜ್ಞಾನಿಕ ಆರೋಗ್ಯವು ಸಮಾನವಾಗಿ ದುರ್ಬಲವಾಗಿ ಇರಲಿದೆ. ಏಕೆಂದರೆ ಕೇತು ನಿಮ್ಮ ಮೊದಲ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸೋದ್ರಿಂದ ಆಳವಾದಂತಹ ಕೀಳಿರಿಮೆ, ಆಧ್ಯಾತ್ಮಿಕ ಗೊಂದಲ ಮತ್ತು ನಿಮ್ಮ ಸ್ವಂತ ದೇಹದಿಂದ ನಿರ್ಲಿಪ್ತತೆಯನ್ನು ಕೂಡ ಹುಟ್ಟುಹಾಕಬಹುದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಆಗಸ್ಟ್ 17ರಂದು ಸೂರ್ಯನು ಅಂತಿಮವಾಗಿ ನಿಮ್ಮ ಮೊದಲ ಮನೆಗೆ ಹಿಂತಿರುಗಿ ಆಲ್ರೆಡಿ ಇರೋದರಿಂದ ನಿಮ್ಮ ಸ್ವಾಭಾವಿಕ ದೈಹಿಕ ಉಷ್ಣತೆ ಮತ್ತು ಆತ್ಮವಿಶ್ವಾಸವು ಕ್ರಮೇಣ ಚೇತರಿಸಿಕೊಳ್ಳಲು ಪ್ರಾರಂಭವನ್ನು ಮಾಡ್ತಾ ಬರ್ತದೆ. ಶಾಂತ ಚೇತರಿಕೆಯ ಮೂಲಕ ನಿಮ್ಮ ದುರ್ಬಲ ರೋಗ ನಿರೋಧಕ ಶಕ್ತಿಯನ್ನು ಪೋಷಿಸುವುದರ ಮೇಲೆ ಗಮನವನ್ನು ಹರಿಸ್ತಾ ಬನ್ನಿ. ಹೆಚ್ಚು ಶಿಸ್ತಿನ ಸೌಮ್ಯವಾದ ದೈಹಿಕ ದಿನಚರಿಯನ್ನು ಪಾಲಿಸ್ಕೊಳ್ತಾ ಬಂದರೆ ಬಹಳ ಉತ್ತಮವಾಗಿ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ವಿಚಾರದಲ್ಲೂ ಕೂಡ ಆಗಸ್ಟ್ ಮೊದಲ ವಾರದಲ್ಲಿಯೇ ನಿಮ್ಮ 11ನೇ ಮನೆಯಲ್ಲಿ ಸಕ್ರಿಯವಾಗಿ ಇದು ಸಂಚಾರವನ್ನು ಮಾಡ್ತಿರೋ ಕಾರಣ ಮಂಗಳನ ಸಂಚಾರವು ನಿಮ್ಮ ಹಿರಿಯ ಸಹೋದರರಿಂದ ಬರುವಂತಹ ಅತ್ಯುತ್ತಮ ಧೈರ್ಯಶಾಲಿ ಬೆಂಬಲವನ್ನು ಕಾಣ್ತಾ ಬರ್ತೀರಿ.
ನೀವು ಭಾರವಾದ ವ್ಯಕ್ತಿಗತ ಹೊರಗಳೊಂದಿಗೆ ಹೆಣಗಾಡುತ್ತಿದ್ದರೆ ಪ್ರಾಯೋಗಿಕ ಸಲಹೆ ಮತ್ತು ದೈಹಿಕ ಸಹಾಯಕ್ಕಾಗಿ ಅವರನ್ನು ಸಂಪರ್ಕಿಸ್ತಾ ಬನ್ನಿ. ಆಗಸ್ಟ್ 17ರಂದು ಸೂರ್ಯನು ಹೆಮ್ಮೆಯಿಂದ ನಿಮಗೆ ಮೊದಲ ಮನೆಗೆ ಪ್ರವೇಶವನ್ನು ಮಾಡಿರುವ ಕಾರಣ ನಿಮ್ಮ ಕುಟುಂಬವನ್ನು ಮುನ್ನಡೆಸುವ ನಿಮ್ಮ ಸ್ವಾಭಾವಿಕ ಬಯಕೆಯು ಮರಳುತ್ತಾ ಬರ್ತದೆ. ಇನ್ನು ಈ ರಾಶಿಯವರ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ವಿದ್ಯಾರ್ಥಿಗಳು ಮಾನಸಿಕ ಅಡೆತಡೆಗಳು ಮತ್ತು ಒಂಟಿತನದ ಒತ್ತಡದಿಂದ ತುಂಬಿರುವ ಅತ್ಯಂತ ಬೇಡಿಕೆಯ ಶೈಕ್ಷಣಿಕ ಅವಧಿಯನ್ನು ಎದುರಿಸಲಿದ್ದಾರೆ. ಉಚ್ಚ ಸ್ಥಾನದಲ್ಲಿ ಗುರುವು ನಿಮ್ಮ 12ನೇ ಮನೆಯಲ್ಲಿ ತನ್ನ ಸವಾಲಿನ ಸಂಚಾರವನ್ನು ಮುಂದುವರಿಸಲಿದ್ದು, ಇದು ಉನ್ನತ ಶಿಕ್ಷಣವನ್ನು ಬೌದ್ಧಿಕ ಆನಂದಕ್ಕಿಂತ ಬೇಸರದ ಏಕಾಂಗಿ ಹೊರೆತೆಯನ್ನು ಅನುಭವಿಸುವಂತೆ ಮಾಡಲಿದೆ. ನಿಮ್ಮ ಬುದ್ಧಿವಂತಿಕೆಯ ಗ್ರಹವಾದ ಬುಧನು ಆಗಸ್ಟ್ 5ರಂದು 12ನೇ ಮನೆಗೆ ಪ್ರವೇಶವನ್ನು ಮಾಡಿದಾಗ ನಿಮ್ಮ ಏಕಾಗ್ರತೆಯು ಸುಲಭವಾಗಿ ಚಿದರಿದು ಹೋಗ್ತದೆ. ಶಿಕ್ಷಕರೊಂದಿಗೆ ನೀವು ಗೊಂದಲಮಯ ತಪ್ಪು ಸಂವಹನಗಳನ್ನು ಅನುಭವಿಸಬಹುದು ಅಥವಾ ನಿಮ್ಮ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಹಠಾತ್ ಮತ್ತು ಗುಪ್ತ ವೆಚ್ಚಗಳನ್ನು ಕೂಡ ಎದುರಿಸಬಹುದು ಅಂತಲೇ ಹೇಳ್ಬೋದು. ಇನ್ನು ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ಈ ರಾಶಿಯವರು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಈ ಸವಾಲಿನ ತಿಂಗಳಿನಲ್ಲಿ ಕೇವಲ ನಿರ್ಣಾಯಕ ಪುನರಾವರ್ತನೆಯ ಮೂಲಕ ನಿಮ್ಮ ಶ್ರೇಣಿಗಳನ್ನು ನೀವು ಕಾಪಾಡಿಕೊಳ್ಬೋದು ಅಂತ ಹೇಳ್ತಾ, ಹಾಗಾದರೆ ಈ ರಾಶಿಯವರು ಈ ಟೈಮ್ನಲ್ಲಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ಬಗ್ಗೆ ನೋಡ್ತಾ ಬರೋಣ ಸ್ನೇಹಿತರೆ. ಮೊದಲನೇದಾಗಿ, ತೀವ್ರವಾದಂತಹ ಒಂಟಿತನ ಮತ್ತು ಖರ್ಚುಗಳನ್ನು ನ್ಯಾವಿಗೇಟ್ ಮಾಡಲು ಗುರುವಾರದಂದು ದಕ್ಷಿಣಮೂರ್ತಿ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ಹಾಗೆ ದಕ್ಷಿಣ ಮೂರ್ತಿಯನ್ನು ಪೂಜಿಸಿ ಅರಿಶಿಣ ಮತ್ತು ಕಡಲೆಬೇಳೆಯನ್ನು ದಾನ ಮಾಡಿ ನಿಮ್ಮ ಗುಪ್ತ ಹೊರೆಗಳನ್ನು ಸುರಕ್ಷಿತವಾಗಿ ನಿರ್ವಹಿಸಲು ಅಗತ್ಯವಾದ ಆಳವಾದ ಬುದ್ಧಿವಂತಿಕೆಯನ್ನು ಪಡೆಯಲು ಗುರುಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ಹಾಗೆ ನಿಮ್ಮ ಖಾಲಿಯಾದ ಶಕ್ತಿ ಮತ್ತು ಅಧಿಕಾರವನ್ನು ಕ್ರಮೇಣ ಪುನಃಸ್ಥಾಪಿಸಲು ಪ್ರತಿ ಭಾನುವಾರ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಆರ್ಘ್ಯವನ್ನು ನೀಡಿ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ. ಇದು ನಿಮ್ಮ ಸ್ವಾಭಾವಿಕ ನಾಯಕತ್ವವನ್ನು ಮರೆಮಾಡುವ ತೀವ್ರವಾದಂತಹ ಆತ್ಮ ಸಂಶಯವನ್ನು ಜಯಿಸಲು ಆದಿತ್ಯ ಹೃದಯವನ್ನು ಪಡಿಸ್ತಾ ಬನ್ನಿ ಸ್ನೇಹಿತರೆ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಅಷ್ಟಮ ಸ್ಥಾನದಲ್ಲಿ ಇರತಕ್ಕಂತಹ ಶನಿಯ ಅಡೆತಡೆಗಳನ್ನು ಸರಾಗಗೊಳಿಸಲು ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಆಹಾರವನ್ನು ನೀಡಿ ಹಠಾತ್ ಪಾಲುದಾರಿಕೆ ವಿಳಂಬಗಳು ಹಾಗೂ ದೀರ್ಘಕಾಲದ ಆಯಾಸವನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ ಸ್ನೇಹಿತರೆ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.